ನಮಸ್ಕಾರ. ಇವತ್ತು ನಾವು ಮಲೆ ಮಹಾದೇಶ್ವರ ವನ್ಯಧಾಮದಿಂದ ಬಂದಿರೋ ಒಂದು ಬಹಳ ಗಂಭೀರವಾದ ಘಟನೆಯ ಬಗ್ಗೆ ಮಾತಾಡೋಣ. ಅಲ್ಲಿ ಒಂದು ತಾಯಿ ಹುಲಿ, ಅದ್ರ ಜೊತೆಗೆ 4 ಪುಟ್ಟ ಮರಿಗಳು, ಅಂದ್ರೆ ಒಟ್ಟು 5 ಹುಲಿಗಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿವೆ. ನಮ್ಮತ್ರ ಈಗ ಘಟನಾ ಸ್ಥಳದ ವರದಿಗಳಿವೆ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ಆಧಾರದ ಮೇಲೆ ಇದರ ಹಿಂದಿನ ಕಾರಣಗಳೇನು, ಇದರ ಪರಿಣಾಮಗಳೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಮುಖ್ಯವಾಗಿ ಒಂದು ಹಸುವಿನ ಶವದ ಹತ್ತಿರ ಈ 5 ಹುಲಿಗಳು ಸತ್ತಿರೋದು ಅದು ತುಂಬಾ ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಅದನ್ನೇ ಈಗ ನಾವು ಕೂಲಂಕಷವಾಗಿ ಪರಿಶೀಲಿಸೋಣ. ಮೊದಲಿಗೆ ಆ ಘಟನಾ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿತ್ತು, ಏನು ಕಂಡುಬಂತು? ಹೌದು, ಇದು ನಿಜಕ್ಕೂ ಆಘಾತಕಾರಿ ದೃಶ್ಯವೇ ಸರಿ. ಆ ತಾಯಿ ಹುಲಿ ಮತ್ತು ಅದರ ಜೊತೆಗಿದ್ದ ಸುಮಾರು 8ರಿಂದ 10 ತಿಂಗಳು ಇರಬಹುದಾದ 4 ಮರಿಗಳು, ಇವುಗಳ ಮೃತದೇಹಗಳು ಒಂದು ಸತ್ತ ಹಸುವಿನ ಶವದ ಹತ್ರತ್ರನೇ, ಅಂದರೆ ಒಂದು 10 ಅಡಿಯಿಂದ 30 ಅಡಿ ಅಂತರದಲ್ಲಿ ಬಿದ್ದಿದ್ವು. ವಿಷಯ ಗೊತ್ತಾದ ತಕ್ಷಣ ನೋಡಿ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದರೆ NTC ಅಂತ ಹೇಳ್ತೀವಲ್ಲ, ಅವರ ನಿಯಮಾವಳಿಗಳೇನಿದೆಯೋ ಅದರ ಪ್ರಕಾರನೇ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ. ಓ, ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ಅಂದ್ರೆ ಮರಣೋತ್ತರ ಪರೀಕ್ಷೆ ಎಲ್ಲ ನಡೆದಿದ್ಯಾ? ಖಂಡಿತ ನಡೆದಿದೆ. NTCI ಕಡೆಯಿಂದ ಒಬ್ಬರು ಸ್ವತಂತ್ರ ವೀಕ್ಷಕರು, ಸ್ಥಳೀಯ ಪ್ರತಿನಿಧಿಗಳು ಮತ್ತೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಇವರೆಲ್ಲರ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ಆ ಹುಲಿಗಳ ಪ್ರಮುಖ ಅಂಗಗಳು ಅಂದರೆ ಹೃದಯ, ಕಿಡ್ನಿ, ಲಿವರ್ ಇವುಗಳ ಸ್ಯಾಂಪಲ್ಸ್ ತೆಗೆದು ಹೆಚ್ಚಿನ ಪರೀಕ್ಷೆಗೆ ಅಂತ ಬೆಂಗಳೂರು ಮತ್ತು ಮೈಸೂರಿನ ಲ್ಯಾಬ್ಗಳಿಗೆ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಹಸುವಿನ ಶವ ಇದೆಯಲ್ಲ, ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಹಾಗಾದ್ರೆ ಈ ಹಸುವೇ ಈ ಹುಲಿಗಳ ಸಾವಿಗೆ ಕಾರಣ ಇರ್ಬೋದು ಅನ್ನೋ ಅನುಮಾನ ಬಲವಾಗಿದೆ ಅಲ್ವಾ? ಈ ಪಶುವೈದ್ಯರ ಪ್ರಾಥಮಿಕ ವರದಿಯಲ್ಲಿ ಏನು ಗೊತ್ತಾಗಿದೆ? ಹೌದು, ಸದ್ಯಕ್ಕೆ ಅದೇ ಮುಖ್ಯವಾದ ಶಂಕೆ. ಪಶುವೈದ್ಯರು ಪ್ರಾಥಮಿಕವಾಗಿ ನೋಡಿದಾಗ ಹುಲಿಗಳ ಆಂತರಿಕ ಅಂಗಗಳಲ್ಲಿ, ಅಂದರೆ ದೇಹದ ಒಳಗೆ ತೀವ್ರವಾದ ರಕ್ತಸ್ರಾವ ಆಗಿರೋದು ಕಂಡುಬಂದಿದೆ. ಇಂಟರ್ನಲ್ ಹೆಮರೇಜ್ ಅಂತಾರಲ್ಲ ಹಾಗೆ. ಇದು ವಿಷ ಸೇವನೆಯ ಒಂದು ಸ್ಪಷ್ಟ ಸೂಚನೆ ಅಂತ ಅವರ ಅಭಿಪ್ರಾಯ. ಅಷ್ಟೇ ಅಲ್ಲ, ಆ ಹಸುವಿನ ಶವದ ಮೇಲೆ, ಮುಖ್ಯವಾಗಿ ಅದರ ಬೆನ್ನಿನ ಭಾಗದಲ್ಲಿ ವಿಷದ ಅಂಶ ಇರೋದನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಓ, ಹಾಗಾದ್ರೆ ವಿಷನೇ ಕಾರಣ ಅಂತ ಸ್ಪಷ್ಟ ಆದಾಗಾಯ್ತಲ್ಲ? ಪ್ರಾಥಮಿಕವಾಗಿ ಹೌದು. ಆದರೆ ಇಲ್ಲೊಂದು ಸಣ್ಣ ಆದರೆ ಮುಖ್ಯವಾದ ಪ್ರಶ್ನೆ ಇದೆ. ಅಂದ್ರೆ ಹಸುವಿಗೆ ಮೊದಲೇ ವಿಷ ಕೊಟ್ಟಿದ್ರಾ, ಅಥವಾ ಹುಲಿಗಳು ಆ ಹಸುವನ್ನ ಕೊಂದ ಮೇಲೆ ಯಾರಾದರೂ ಬಂದು ಆ ಶವಕ್ಕೆ ವಿಷ ಸವರಿದ್ರಾ? ಇದು ಗೊತ್ತಾಗಬೇಕು. ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಕಾಯಲೇಬೇಕು. ಆ ವರದಿ ಬಂದ್ರೆ ವಿಷ ಯಾವುದು, ಯಾವಾಗ ಸೇರಿದೆ ಅನ್ನೋದು ಖಚಿತವಾಗುತ್ತೆ. ಸರಿ, ಇದರ ಹಿಂದೆ ಯಾರಿರ್ಬೋದು ಅಂತ ಏನಾದ್ರೂ ಸುಳಿವು ಸಿಕ್ಕಿದ್ಯಾ? ಅರಣ್ಯ ಇಲಾಖೆ ಏನ್ ಮಾಡ್ತಿದೆ? ಇಲಾಖೆ ತನಿಖೆನ ಚುರುಕುಗೊಳಿಸಿದೆ. ಆ ಹಸುವಿನ ಮಾಲೀಕ ಯಾರು ಅಂತ ಪತ್ತೆ ಮಾಡೋಕೆ ಸುತ್ತಮುತ್ತಲಿನ ಹಳ್ಳಿಯವರ ಸಹಾಯ ಕೇಳ್ತಾ ಇದ್ದಾರೆ. ಅಲ್ಲಿನ DCF ಚಕ್ರಪಾಣಿ ಅಂತ, ಅವರ ಪ್ರಕಾರ ಇದು ಪ್ರತೀಕಾರದ ಕೃತ್ಯ ಇರೋ ಸಾಧ್ಯತೆನೇ ಹೆಚ್ಚು. ಅಂದ್ರೆ ಹುಲಿ ತಮ್ಮ ಹಸುವನ್ನ ಕೊಂದಿದೆ ಅನ್ನೋ ಸಿಟ್ಟಿಗೆ ಆ ಮಾಲೀಕರು ಅಥವಾ ಅವರಿಗೆ ಸಂಬಂಧಪಟ್ಟವರು ಯಾರೋ ಹೀಗೆ ವಿಷ ಹಾಕಿಯಬಹುದು ಅನ್ನೋ ಶಂಕೆ ಇದೆ. ಹಿಂದೆ ಬೇರೆ ಕಡೆನೂ ಈ ಥರದ ಘಟನೆಗಳಾಗಿವೆ ನೋಡಿ. ಹೌದಾ? ಇದು ನಿಜಕ್ಕೂ ಗಂಭೀರ ವಿಷಯ. ಈ ಅರಣ್ಯದ ಅಂಚಲ್ಲಿ ಜಾನುವಾರು ಮೇಯಿಸೋದು, ಇದಕ್ಕೆಲ್ಲ ಏನಾದ್ರೂ ನಿಯಮಗಳಿಲ್ವಾ? ಅದೇ ಇಲ್ಲೋರೋ ಸಮಸ್ಯೆ. ಅರಣ್ಯದೊಳಗೆ ಅಥವಾ ಅಂಚಿಗೆ ಜಾನುವಾರು ಹೋದ್ರೆ ವನ್ಯಜೀವಿಗಳು ದಾಳಿ ಮಾಡೋ ಅಪಾಯ ಇದ್ದೇ ಇರುತ್ತೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅರಣ್ಯದ ಒಳಗೇನಾದ್ರೂ ಈ ರೀತಿ ಜಾನುವಾರು ಸತ್ರೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ಸಿಗೋದಿಲ್ಲ. ಬಹುಶಃ ಇದು ಕೂಡ ಕೆಲವರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿರ್ಬೋದು. ಅದಕ್ಕೇನೆ ಇಲಾಖೆಯವರು ಪದೇ ಪದೇ ಹೇಳ್ತಾರೆ, ಜಾನುವಾರುಗಳನ್ನ ಕೊಟ್ಟಿಗೆಯಲ್ಲೇ ಇಟ್ಟು ಸಾಗಬೇಕು ಅಂತ. ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂದ್ರೆ, ಈ ಮಲೆ ಮಹಾದೇಶ್ವರ ವನ್ಯಧಾಮದ ವ್ಯಾಪ್ತಿಯಲ್ಲಿ ಈ ರೀತಿ ವಿಷ ಹಾಕಿ ಹುಲಿ ಕೊಂದಿರೋದು ಇದೇ ಮೊದಲನೇ ಪ್ರಕರಣ ಅಂತ ವರದಿಯಾಗಿದೆ. ಇದು ಆತಂಕವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಓಹೋ, ಹೌದಾ? ಹಾಗಾದ್ರೆ ಇದು ಮೊದಲನೇ ಸಲನಾ? ಈ ಹುಲಿ ಕುಟುಂಬದ ಬಗ್ಗೆ ಏನಾದ್ರೂ ಮಾಹಿತಿ ಇತ್ತಾ ಮುಂಚೆ? ಅವು ಎಲ್ಲಾದ್ರೂ ಹಳ್ಳಿಗಳ ಹತ್ರ ಬಂದಿದ್ದು ದಾಖಲಾಗಿದ್ಯಾ? ಇಲ್ಲ, ಆ ಮಾಹಿತಿ ಪ್ರಕಾರ ಈ ತಾಯಿ ಹುಲಿ ಮತ್ತೆ ಮರಿಗಳು ಹೆಚ್ಚಾಗಿ ಕಾಡಿನ ಒಳಗೆ, ಅಂದ್ರೆ ಕೋರ್ ಏರಿಯಾದಲ್ಲೇ ಓಡಾಡ್ತಾ ಇದ್ವು. ಮುಂಚೆ ಕ್ಯಾಮರಾ ಟ್ರ್ಯಾಪ್ನಲ್ಲೂ ಅವುಗಳ ಫೋಟೋಗಳು ಸಿಕ್ಕಿವೆ. ಹಳ್ಳಿಗಳ ಕಡೆ ಬಂದ ಬಗ್ಗೆ ಯಾವುದೇ ವರದಿ ಇಲ್ಲ. ಮರಿಗಳಂತೂ ಇನ್ನೂ ತುಂಬಾ ಚಿಕ್ಕವು. ಅವು ಬೇಟೆಯಾಡೋಕೆ ತಾಯಿಯನ್ನೇ ಪೂರ್ತಿಯಾಗಿ ಅವಲಂಬಿಸಿದ್ದು. ಅದಕ್ಕೇನೆ ಬಹುಶಃ ತಾಯಿ ತಿಂದ ಆಹಾರವನ್ನೇ ಮರಿಗಳು ತಿಂದಿರೋದ್ರಿಂದ ಇಡೀ ಕುಟುಂಬ ಒಟ್ಟಿಗೆ ಈ ವಿಷಕ್ಕೆ ಬಲಿಯಾಗಿದೆ.
ಹಾಗಾದ್ರೆ ಈಗ ಲಭ್ಯ ಇರೋ ಮಾಹಿತಿಯನ್ನೆಲ್ಲ ಒಟ್ಟು ಮಾಡಿ ನೋಡಿದ್ರೆ ಈ 5 ಹುಲಿಗಳ ಸಾವಿಗೆ ವಿಷಪ್ರಾಶನವೇ ಕಾರಣ ಅನ್ನೋದು ಬಹುತೇಕ ಸ್ಪಷ್ಟ ಆದ ಹಾಗೆ ಕಾಣ್ತಾ ಇದೆ. ತಮ್ಮ ಜಾನುವಾರನ್ನ ಹುಲಿ ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಹಸುವಿನ ಶವಕ್ಕೆ ವಿಷ ಬೆರೆಸಿರಬಹುದಾದ ಸಾಧ್ಯತೆನೇ ಹೆಚ್ಚಾಗಿದೆ. ಅಂತಿಮ ವರದಿಗಾಗಿ ಕಾಯ್ಬೇಕಾಗಿದೆ. ಹೌದು, ಈ ಘಟನೆ ಕೇವಲ 5 ಹುಲಿಗಳ ಸಾವಷ್ಟೇ ಅಲ್ಲ. ಇದು ಮಾನವ ವನ್ಯಜೀವಿ ಸಂಘರ್ಷ ಇದೆಯಲ್ಲ, ಅದರ ಒಂದು ಅತಿ ಕ್ರೂರವಾದ ವಿನಾಶಕಾರಿ ಮುಖವನ್ನ ತೋರಿಸುತ್ತೆ. ವನ್ಯಜೀವಿ ಸಂರಕ್ಷಣೆಗಾಗಿ ಅಷ್ಟೆಲ್ಲಾ ಪ್ರಯತ್ನಗಳು ನಡೀತಿರುವಾಗ ಇಂಥ ಘಟನೆಗಳು ನಿಜಕ್ಕೂ ದೊಡ್ಡ ಹಿನ್ನಡೆ ಉಂಟು ಮಾಡುತ್ತವೆ. ಇದು ಬರೀ ಪ್ರಾಣಿಗಳ ನಷ್ಟ ಅಲ್ಲ, ಇಡೀ ಪರಿಸರ ವ್ಯವಸ್ಥೆಯ ಮೇಲಿನ ಪರಿಣಾಮ. ಖಂಡಿತವಾಗಿಯೂ ಈ ಘಟನೆಯಲ್ಲಿ ವಿಷ ಹಾಕಿದ್ಯಾರು ಅಂತ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು, ಅದು ಮುಖ್ಯ. ಆದ್ರೆ ಅದರ ಆಚೆಗೆ ನಾವು ಯೋಚನೆ ಮಾಡ್ಬೇಕಿದೆ. ಇಂಥ ಘಟನೆಗಳು ಮತ್ತೆ ಆಗ್ದ ಹಾಗೆ ತಡೆಯೋಕೆ ಏನ್ ಮಾಡಬಹುದು? ಬರೀ ನಿಯಮಗಳಿಂದ ಜಾನುವಾರುಗಳು ಕಾಡಿಗೆ ಹೋಗೋದನ್ನ ನಿಲ್ಸೋಕಾಗುತ್ತಾ? ಅಥವಾ ಈ ಸಂಘರ್ಷದ ಮೂಲ ಕಾರಣಗಳಾದ ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸೋಕೆ ಏನಾದ್ರೂ ವ್ಯವಸ್ಥಿತವಾದ, ಆಳವಾದ ಬದಲಾವಣೆಗಳು ಬೇಕಾ? ಈ ಪ್ರಶ್ನೆಗಳನ್ನ ಈ ದುರಂತ ನಮ್ಮೆಲ್ಲರ ಮುಂದಿಡ್ತಾ ಇದೆ.